ಅವ್ರಿಗೆ ಒಂದೇ ಪ್ರಶ್ನೆ ಕೇಳೋದು, ಮಾತೆತ್ತಿದ್ರೆ 70 ವರ್ಷದಿಂದ ನೀವೇನ್ ಮಾಡಿದ್ರಿ ಅವ್ರು ಹಾಳು ಮಾಡಿರ್ಲಿ ಸರ್. 12 ವರ್ಷದಿಂದ ನೀವೇನ್ ಮಾಡಿದ್ರಿ ನಮ್ಮ ದೇಶಕ್ಕೆ, ಜನತೆಗೆ ಏನ್ ಮಾಡಿದ್ರಿ ನೀವು ಕೇಳಿ. 2014ರಲ್ಲಿ ಭಾರತಕ್ಕೆ ಬಂದಾಗ ಫ್ರಾಜಿಲ್ 5 ಯಾವತ್ತಾದ್ರೂ ಕುಸಿದು ಬೀಳ್ಬೇಕಾದ್ರಿಂದ 5 ಎಕಾನಮಿಲಿತ್ತು. ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ರಾಷ್ಟ್ರ 2028ರಲ್ಲಿ. ನನ್ನ ಪ್ರೊಜೆಕ್ಷನ್ ಅಲ್ಲ, IMF ಪ್ರೊಜೆಕ್ಷನ್. ಇಟ್ ವಿಲ್ ಬಿ ದ ಥರ್ಡ್ ಬಿಗ್ಗೆಸ್ಟ್ ಕಂಟ್ರಿ ಎಕನಾಮಿಕಲಿ ಇನ್ ದ ವರ್ಲ್ಡ್. ಥರ್ಡ್ ಬಿಗ್ಗೆಸ್ಟ್. ಇದಾದ್ಮೇಲೆ 2014 ಸ್ಟಾರ್ಟ್ಅಪ್ಗಳು 21. ಇವತ್ತು ಸ್ಟಾರ್ಟ್ಅಪ್ಗಳು 17,344 ಜಸ್ಟ್ ಸ್ಟಾರ್ಟ್ಅಪ್ಗಳು. ಇವತ್ತು ನೋಡಿ, ಅವತ್ತು ಮೆಡಿಕಲ್ ಕಾಲೇಜ್ ಇದ್ದಿದ್ದು 384, ಇವತ್ತು 1,116 ಮೆಡಿಕಲ್ ಕಾಲೇಜ್ಗಳು, IMMಗಳು. ಇದೇ ರೀತಿ ರೋಡ್ ಟ್ರಾನ್ಸ್ಪೋರ್ಟ್ಗಳು. ಅದಾದ್ಮೇಲೆ ಎಲ್ಲ ಕರ್ನಾಟಕಕ್ಕೆ ಏನೋ ಅನ್ಯಾಯ ಆಗುತ್ತೆ ಅಂತ ಹೇಳ್ತಾರಲ್ಲ. 2004ರಿಂದ 2014ರವರೆಗೆ 10 ವರ್ಷ ಗೂಗಲ್ ಮಾಡಿಲ್ಲ ಈ ವಿಷಯ ತಿಳ್ಕೊಳ್ಳಿ. 10 ವರ್ಷ ಟ್ಯಾಕ್ಸ್ ರೆವಲ್ಯೂಷನ್ ಕರ್ನಾಟಕಕ್ಕೆ ಬಂದಿದ್ದು 86,000 ಕೋಟಿ 10 ವರ್ಷಕ್ಕೆ. 2014ರಿಂದ 2024ರಲ್ಲಿ 10 ವರ್ಷಕ್ಕೆ 2,46,000 ಕೋಟಿ, 2,46,000 ಕೋಟಿ. ಚಂದ್ರಶೇಖರ್ ಹೇಳಿರುವ ಎಲ್ಲದಕ್ಕೂ ಸಹಿತ ಒಂದೇ ಲೈನರ್ ಆನ್ಸರ್ ಏನಂತಂದ್ರೆ, ಒಂದೇ ಚಿಕ್ಕ ಡೇಟಾ ಇದು ಪಬ್ಲಿಕ್ ಡೊಮಿನಲ್ಲೂ ಇದೆ. 2013ರ ಭಾರತದ ಸಾಲ 51 ಲಕ್ಷ ಕೋಟಿ, 2025ರ ಭಾರತದ ಸಾಲ 200 ಲಕ್ಷ ಕೋಟಿ. ಇದು ಇಟ್ ವಿಲ್ ಸಫೈಸ್ ಆಲ್ ಇಸ್ ಆನ್ಸರ್ಸ್. ನನ್ನ ಪ್ರಶ್ನೆ ಕಾಂಗ್ರೆಸ್ನವ್ರಿಗೆ, ಭ್ರಷ್ಟಾಚಾರ ಅಂತಂದು ಹೇಳಿ ಬರೀ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಕೈ ಮಾಡ್ತೀರಾ ನೀವು. ಆದ್ರೆ ನಿಮ್ಮ ಒಂದು ಪಟ್ಟಿನ ನಾನು ಹೇಳ್ತೀನಿ, ಆಮೇಲೆ ಮತ್ತೆ ಪ್ರಶ್ನೆನ ಕೇಳ್ತೀನಿ. 2G ಸ್ಪೆಕ್ಟ್ರಮ್ ಸ್ಕ್ಯಾಮ್ 2008, ಸತ್ಯಂ ಸ್ಕ್ಯಾಮ್ 2009, ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ 2010, ಕೋಲ್ ಸ್ಕ್ಯಾಮ್ 2012, ಚಾಪರ್ ಸ್ಕ್ಯಾಮ್ 2012, ತತ್ರ ಟ್ರಕ್ ಸ್ಕ್ಯಾಮ್ 2012, ಆದರ್ಶ ಸ್ಕ್ಯಾಮ್ 2012. ಇನ್ನು ಹೇಳ್ತಾ ಹೋದ್ರೆ ನೂರಾರು ಸ್ಕ್ಯಾಮ್ಗಳಿದಾವೆ. ಆ ಸ್ಕ್ಯಾಮ್ಗಳ ಬಗ್ಗೆ ಉತ್ತರ ಕೊಡಿ. ಯಾಕೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಹಾಗಿದ್ರೆ ಅದು ಉತ್ತರ ಕೊಡಿ. ನೋಡಿ ಸ್ಮಿತಾ ಅವರೇ, ಅವ್ರು ಕೇಳಿರುವ ಪ್ರಶ್ನೆಗಳು ಒಂದು ಸತ್ಯಕ್ಕೆ ದೂರವಾದ್ದು, ಹಾಸ್ಯಾಸ್ಪದವಾಗಿದೆ. 11 ವರ್ಷದಲ್ಲಿ ಅವರು ಕಡಲೆಕಾಯಿ ತಿಂತಿದ್ದಾರೆ. ಒಬ್ರು ಏನಾರ ಸಮನ್ ಮಾಡಿದ್ರ, ಏನಾರ ಕೋರ್ಟ್ ಅಲ್ಲಿ ನಿಲ್ಸಿದ್ರ, ಏನ್ ಮಾಡಿದ್ರೆ ಕೇಳಿ. ಇದರಲ್ಲಿ 2G ಸ್ಕ್ಯಾಮ್, ಕನಿಮೊಳಿ ಜೈಲ್ಗೆ ಹೋಗಿ ಬಂದ್ರು, ಏರಾಜರ ಜೈಲ್ಗೆ ಹೋಗಿ ಬಂದ್ರು. ಇವತ್ತು ಕೂಡ ಕೇಸ್ ನಡೀತಾ ಇದೆ. ಅದಾದ್ಮೇಲೆ ಕಾಮನ್ವೆಲ್ತ್ ಗೇಮಲ್ಲಿ ಸುರೇಶ್ ಕುಮಾರ್ ಜೈಲ್ಗೆ ಹೋಗಿ ಬಂದ್ರು, ಅಲ್ಲದೆ ಪ್ರಾಣಗಳು ಹೋಯ್ತು. ಇವತ್ತು ಕೇಸ್ ನಡೀತಾ ಇದೆ. ಯಾವ ಕೇಸ್ ಸ್ಟಾಪ್ ಆಗಿದೆ? ಮೋದಿಯವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ದೇಶದ ಜನತೆ ಕೆಲವೊಂದು ವಾಗ್ದಾನ ಕೊಟ್ಟಿದ್ರು. ಅದನ್ನ ಪಟ್ಟಿ ಮಾಡಿ ಹೇಳ್ತಾ ಇದ್ದೀನಿ ಸರ್. ವರ್ಷಕ್ಕೆ 2 ಕೋಟಿ ಉದ್ಯೋಗ ಎಲ್ಲಿ? ಎರಡನೇದು ರೈತರ ಆದಾಯ ದ್ವಿಗುಣ ಎಲ್ಲಿ? ಮೂರನೇದು ಬುಲೆಟ್ ಟ್ರೈನ್ ಅಲ್ಲಿ. 4ನೇದು ಡಾಲರ್ ಪಾತಾಳಕ್ಕೆ ಹೋಗ್ತಾ ಇದೆ. 5ನೇದು ಇದು ಪೆಟ್ರೋಲ್ 1 ಲೀಟರ್ 50 ರೂಪಾಯಿ ಮಾಡ್ತೀನಿ ಅಂದ್ರು. ಭ್ರಷ್ಟಾಚಾರಿಗಳನ್ನ ಒಬ್ಬನ್ನು ಬಿಡಲ್ಲ, ಎಲ್ಲರನ್ನು ಎಳೆದು ಜೈಲ್ಗೆ ಹಾಕ್ತೀನಿ ಅಂದ್ರು. ಸರ್, ಒಬ್ಬ ಭ್ರಷ್ಟಾಚಾರಿಯನ್ನು ಬಿಟ್ಟಲ್ಲ ಎಳೆದು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ನಿರ್ಮಾ ಪೌಡರ್ ಹಾಕ್ಬಿಟ್ಟು ಕ್ಲೀನ್ ಆಗಿ ವಾಷಿಂಗ್ ಮಿಷಿನ್ ಅಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಸರ್, ನೆಕ್ಸ್ಟ್ ಇದು ಕಪ್ಪು ಹಣ ತಂದ್ಬಿಟ್ಟು ಎಲ್ಲರಿಗೂ 15 ಲಕ್ಷ ಕೊಡ್ತೀನಿ ಅಂತಂದ್ರು. ಸರ್, ಎಲ್ಲಿ ಕಪ್ಪು ಹಣ ತಂದ್ರೆ? ಮತ್ತು ಸರ್, ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ನಮ್ಮ ದೇಶದಲ್ಲಿ ಭಯೋತ್ಪಾದಕರನ್ನು ನಿರ್ನಾಮ ಮಾಡ್ತೀನಿ ಅಂದ್ರು. ಎಲ್ಲಿ ಸರ್ ಭಯೋತ್ಪಾದಕರು ನಿರ್ನಾಮ ಮಾಡಿದ್ದಾರೆ? ಅತಿ ಹೆಚ್ಚು ಭಯೋತ್ಪಾದಕರ ದಾಳಿ ಆಗಿರೋದು ಮೋದಿ ನೇತೃತ್ವದಲ್ಲಿ. ಇದಕ್ಕೆಲ್ಲ ದಯವಿಟ್ಟು ನೀವು ಉತ್ತರ ಕೊಡಲೇಬೇಕು. ಅಂದ್ರೆ 1 ಅವರ್ ಆಗಸ್ಟ್ ಪ್ರಶ್ನೆ ಕೇಳಿದ್ದೀರಿ, ಅವ್ರು ಎಷ್ಟು ಉತ್ತರ ಕೊಡ್ತಾರೋ ನನಗೆ ಗೊತ್ತು. 1 ವರ್ಷಕ್ಕೆ 2 ಕೋಟಿ ಉದ್ಯೋಗಗಳ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ 2 ಕೋಟಿ ಉದ್ಯೋಗ ನಿರ್ಮಾಣದಲ್ಲಿ 2024 ನವೆಂಬರ್ 26ನೇ ತಾರೀಕು SBIನ ವರದಿ ಬಂದಿರತಕ್ಕಂಥದ್ದು 27 ಕೋಟಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ 10 ವರ್ಷಕ್ಕೆ 20 ಕೋಟಿ ಆಗ್ಬೇಕಾಯ್ತು. 7 ಕೋಟಿ ಅಡಿಷನಲ್ ಆಗಾಯ್ತು. 20 ಕೋಟಿ ಉದ್ಯೋಗಗಳು ನಿರ್ಮಾಣ ಆಯ್ತು. ಮೊದಲನೇದು. ಎರಡನೇದು 15 ಲಕ್ಷ ಕಪ್ಪು ಹಣವನ್ನು ತಂದಿಸ್ತೀನಿ ಅಂತೇಳಿ ಯಾವತ್ತೂ ಎಲ್ಲೂ ಹೇಳಿಲ್ಲ. ಅದ್ರ ರೆಫರೆನ್ಸ್ ಕೂಡ ನಾನೇ ಕೊಡ್ತೀನಿ. ಅವ್ರು ಹೇಳಿದ್ದು ವಿದೇಶದಲ್ಲಿ ಇವರ ಸರ್ಕಾರದಲ್ಲಿ ಎಷ್ಟು ಕಪ್ಪು ಹಣ ಹೋಗಿದೆ ಅಂತ ಹೇಳಿದ್ರೆ ಅದೆಲ್ಲವನ್ನು ವಾಪಸ್ ತಗೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ 15 ಲಕ್ಷ ಹಂಚಬಹುದು. ಭಯೋತ್ಪಾದಕರ ವಿಚಾರದಲ್ಲಿ 2004ರಿಂದ 2014ರವರೆಗೆ ಊರಿ, ಪಠಾನ್ಕೋಟ್, ಬೆಳಗಾಂ, ನಗೋರಿ, ರಸಾಯ್, ಸುಕ್ಮಾ, ಘೋಷ 8 ತಿಂಗಳು ಮಣಿಪುರ ಹತ್ತಿ ಊರಿತು. ಇದೇ ಸರ್ಕಾರದಲ್ಲಿ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಿರಲ್ಲ. ಈ 7 ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಚಂದ್ರಶೇಖರ್ ಅವರೇ. ಸ್ವಲ್ಪ ದೇಶ ಪ್ರೇಮ ಅಂತಿರಲ್ಲ. ಇದು ಟೆರರಿಸ್ಟ್ ಪುಲ್ವಾಮಾ ಅಟ್ಯಾಕ್ ಆದಾಗ RDX ಬಂತು. ಅದ್ರ ಬಗ್ಗೆ ಮಾತಾಡಿ. 2004ರಿಂದ 2014ರವರೆಗೆ ಮೇಜರ್ ಘಟನೆಗಳು ವರ್ಷಕ್ಕೆ 13 ಮೇಜರ್ ಘಟನೆಗಳು ಆನ್ ಅಂಡ್ ಅವರೇಜ್. ಪುಣೆ, ವಾರಣಾಸಿ, ಗೌಹಾತಿ, ಬೆಂಗಳೂರು, ಮಲೆಗಾವು,
ಬಾಂಬೆನಲ್ಲಿ 2 ಸರಿ, ಡೆಲ್ಲಿನಲ್ಲಿ 2 ಸರಿ, ನಿಜಾಮುದ್ದೀನ್. ಈಗ ನೀವು ಲೆಕ್ಕ ಹಾಕೊಂಬನ್ನಿ, ಪ್ರತಿ ವರ್ಷಕ್ಕೆ ಪ್ರತಿ ತಿಂಗಳು ಒಂದೆರಡು ಮೇಜರ್ ಘಟನೆಗಳು. ಈ ಮೇಜರ್ ಘಟನೆಗಳಾದಗಳು ಯಾವುದು ಕೂಡ ನಾವು ಬಾಯ್ಬಿಟ್ಟು ಉತ್ತರ ಕೊಡ್ಲೇ ಇಲ್ಲ. 2008 ಘಟನೆ ಆದಗಳು ಕೂಡ ನಮ್ಮ ಸೈನ್ಯ ತಯಾರಿತ್ತು. ಸೈನ್ಯಾಧಿಕಾರಿ ಬಂದು ಹೇಳಿದ್ರು ವಿ ಆರ್ ರೆಡಿ ಟು ಸ್ಟ್ರೈಕ್ ಅಂತ ಹೇಳಿ, ರಿಸ್ಟ್ರೈನ್ ಅಂತ ಹೇಳಿದ್ರು. ಇವ್ರು ಮ್ಯಾಕ್ಸಿಮಮ್ ಮಾಡ್ತಿದ್ದೆ ಏನ್ ಗೊತ್ತಾ, ನಾವು ಕ್ರಿಕೆಟ್ ಆಡಲ್ಲ. ಅಯ್ಯೋ ಇವ್ರಿಗೆ ಅವಮಾನ ಆಗ್ತಾ ಇದೆ. ಇದಾದ್ಮೇಲೆ ಮೋದಿ ಅವರು ಬಂದ್ಮೇಲೆ 3 ಮೇಜರ್ ಘಟನೆಗಳು, 11 ವರ್ಷದಲ್ಲಿ 3 ಮೇಜರ್ ಘಟನೆಗಳು. ಉರಿ ಘಟನೆ ಆಯ್ತು, ಒಳಗಡೆಗೆ ನುಗ್ಗೊಡಿದ್ವಿ. ಅದಾದ್ಮೇಲೆ ಪುಲ್ವಾಮಾ ಅಟ್ಯಾಕ್ ಆಯ್ತು, ಒಳಗಡೆಗೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿ ಧ್ವಂಸ ಮಾಡ್ಬಿಟ್ಟು ಬಂದ್ವಿ. 3ನೇದು ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆಯ್ತು. ಹಾರ್ಟ್ ಆಫ್ ದ ಪಂಜಾಬ್, ಪಾಕಿಸ್ತಾನ ಹಾರ್ಟ್ ಒಳಗಡೆಗೆ ಇನ್ನು 50 ವರ್ಷ ಪಾಕಿಸ್ತಾನ ಇದೆಲ್ಲ ಧ್ವಂಸ ಮಾಡಿ ಬಂದ್ಬಿಟ್ಟಿದ್ದೀವಿ. ಅವ್ರ ಜೊತೆ ಒಬ್ಬರೇ ಅಲ್ಲ, ಇವತ್ತು ಚೈನಾದವ್ರಿಗೆ ಓದೇ ಬಿತ್ತವಾಗ. ಇದು ಭಾರತದ ತಾಕತ್ತು ಇವತ್ತು. ಸರ್, ನನ್ನ ಹೆಸರು ಆದಿತ್ಯ ಅಂತ. ಸರ್ ಆದಿತ್ಯ, ನನ್ನ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಗೆ. ಮೋದಿಜಿ ಅವರ ದೇಶ ಪ್ರೇಮದ ಬಗ್ಗೆ ಪ್ರಶ್ನೆ ಎತ್ತುತ್ತೀರಾ ನೀವೆಲ್ಲ? ಭಾರತ್ ತೆರೆ ತುಕಡೆ ಹೋಂಗೆ ಅಂತ JNU ಅಲ್ಲಿ ಸ್ಲೋಗನ್ಸ್ ಹೊಡೆದಾಗ ಅವ್ರ ಪರ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರು ವಾದ ಮಾಡ್ತಾ ಇದ್ದಾರೆ ಅದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಪರ ಯಾರು ಬೀದಿ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಿದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿದ್ದಂತ ಘಟನೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಯಾರು ಕೂಗಿದ್ದಾರೆ ಅದು ಎಲ್ಲಾ ಜಗತ್ ಜಾಹೀರಾಗಿದೆ. ಅದರ ವಿರುದ್ಧ ನಿಮ್ಮ ಪಕ್ಷದಿಂದ ಬಲವಾದ ಯಾವುದೇ ಒಂದು ವಿರುದ್ಧ ಅಥವಾ ಅವರನ್ನು ಉಚ್ಚಾಟನೆ ಮಾಡೋದಾಗ್ಲಿ ಏನೂ ಆಗಿಲ್ಲ. ಈ ಯಾವ ರೀತಿ ಇದು ದೇಶ ಪ್ರೇಮ ಸರ್? ಇದು ಪ್ರಧಾನಮಂತ್ರಿ ಹುದ್ದೆ ಅವರ ದೇಶ ಪ್ರೇಮವನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದೀರಿ ಹೇಳೋ ಪ್ರಶ್ನೆ ಸರಿಯಾಗಿದೆ. ಅಂತ ಪ್ರಶ್ನೆ ನಾವು ಕೇಳ್ತೀವಿ ಅಂತ ಅನ್ಬಿಟ್ಟು 2014ರಲ್ಲಿ ನಾವು ಅನ್ಕೊಂಡಿರ್ಲಿಲ್ಲ. ಯಾಕೆ ಇವತ್ತು ಆ ಪ್ರಶ್ನೆಗಳು ಹೇಳ್ತಾ ಇದೆ ಅಂತ ಅನ್ಬಿಟ್ಟು ಅದು ನಮ್ಮ ಪ್ರಶ್ನೆ ಅಲ್ಲ ಅಥವಾ ಯಾವುದೇ ಪಕ್ಷದ ಪ್ರಶ್ನೆ ಅಲ್ಲ, ಅದೊಂದು ಜನಾಭಿಪ್ರಾಯವಾಗಿ ಬಂದಿದೆ. ಯಾಕೆ ಅಂತಂದ್ರೆ ಹೇಳಿರೋದು ಸಹಿತ ಆಯ್ತಾಯ್ತು, ಅವ್ರು ಹೇಳಿರೋದು ಸಹಿತ ಅವ್ರು ಯಾವ ಹೇಳಿರೋದನ್ನು ಸಹಿತ ಅದನ್ನ ಪ್ರೂವ್ ಮಾಡ್ಲಿಲ್ಲ. ಅವ್ರು ಹೇಳಿರೋ ಯಾವ ಸ್ಲೋಗನ್ ಸಹಿತ ಅವರು ಡೆಲಿವರ್ ಮಾಡಲಿಲ್ಲ. ಅವ್ರ ಪ್ರಶ್ನೆ ಇದ್ದಿದ್ದು ಭಾರತ್ ತೇರೆ ತುಕಡೆ ಹೋಂಗೆ ಅನ್ನೋರ ಪರವಾಗಿ ವಕಾಲತ್ತನ್ನು ವಹಿಸ್ತಿರೋರು ಯಾರು ನಮಗೆ ಗೊತ್ತಿದೆ. ಹಾಗೇನೆ ಕರ್ನಾಟಕದಲ್ಲಿ ಪಾಕಿಸ್ತಾನ್ ಪರವಾಗಿ ವಿಧಾನಸೌಧದಲ್ಲಿ ನಿಂತು ಸ್ಲೋಗನ್ ಕೂಗ್ದವ್ರು ಯಾರು, ಅವ್ರು ಯಾವ ಪಕ್ಷದ ಸಮರ್ಥಕರು ಅನ್ನೋದು ಗೊತ್ತಿದೆ. ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ಕೇಳಿದ್ರೆ, ಯಾಕೆ ಮೋದಿ ಅವರ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾವ ಪ್ರಧಾನಿಯೂ ಸಹಿತ ಆಮಂತ್ರಣ ಇಲ್ಲದೆ ಪಾಕಿಸ್ತಾನಕ್ಕೆ ಹೋಗಿ ಬರ್ಲಿಲ್ಲ. ಅರ್ಥ ಆಯ್ತಾ? ಪ್ರಶ್ನೆ ಮಾಡಲಾಗುತ್ತೆ. ಈ ಭಾರತ್ ನೋಡಿ, ಭಾರತ್ ತೇರೆ ತುಕಡೆ ಹೋಂಗೆ ಈ ಲೆಫ್ಟಿಸ್ಟ್ ಇವೆಲ್ಲ ಕ್ಲೇಮ್ಗಳಿದಾವಲ್ಲ, ಇವೆಲ್ಲವೂ ಸಹಿತ ಯಾರ್ಯಾರು ಪ್ರಶ್ನೆ ಮಾಡ್ತಾರಲ್ಲ, ನಾಳೆ ನೀವು ಪ್ರಶ್ನೆ ಮಾಡ್ತೀರಾ ಮೋದಿಗೆ, ನಿಮ್ಮನ್ನು ಸಹಿತ ಎಡಚರಣ ಮಾಡ್ತಾರೆ, ದೇಶ ದ್ರೋಹಿಗಳನ್ನ ಮಾಡ್ತಾರೆ. ಅರ್ಥ ಆಯ್ತಾ? ಯಾರು ಮೋದಿಯನ್ನ ಪ್ರಶ್ನೆ ಮಾಡ್ತಾರೆ, ಯಾರು ಬಿಜೆಪಿಯನ್ನ ಪ್ರಶ್ನೆ ಮಾಡ್ತಾರೆ, ಅವರೆಲ್ಲರೂ ಭಾರತದ ತುಕಡೆ ಗ್ಯಾಂಗು, ಎಡಚರರು, ಕಾಂಗ್ರೆಸ್, ಮತ್ತೊಬ್ರು ಮಾಧ್ಯಮದವರು ಎಲ್ಲಾರು ಆ ಕ್ಯಾಟಗರಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ. ಇಲ್ಲ, ಅವ್ರ ಪ್ರಶ್ನೆ ಇದ್ದಿದ್ದು ಬಹುಶಃ ಫಟ್ಕೆ ಸರ್ ಅವರ ಪ್ರಶ್ನೆ ಅನುಮಾನ ಇದು. ಅಂದ್ರೆ ಕಾಂಗ್ರೆಸ್ ಪರವಾಗಿರುವವರು ಅಥವಾ ಕಾಂಗ್ರೆಸ್ನ ಜೊತೆಯಲ್ಲಿ ಗುರುತಿಸಿಕೊಂಡಿರೋರು ಯಾಕೆ ಯಾವಾಗ್ಲೂ ಆಂಟಿ ನ್ಯಾಷನಲ್ ಸಮರ್ಥಕರ ರೀತಿಯಲ್ಲಿ ಕಂಡು ಬರ್ತಿದ್ದಾರೆ ಅನ್ನೋದು ಅವ್ರ ಪ್ರಶ್ನೆ. ಅದು ಮಾಧ್ಯಮ ನೆರೆಟಿವ್. ಒಂದ್ ನಿಮಿಷ ಆಯ್ತು, ನೀವು ಮಾಧ್ಯಮದ ಮೇಲೆನೆ ಹಾಕಿ, ನನ್ ತಕರಾರಿಲ್ಲ. ನೀವು ಉತ್ತರ ಕೊಟ್ರಿ, ನಾವು ಕೇಳಿಸ್ಕೊಂಡ್ವಿ. ನೀವು